PUC ವಿದ್ಯಾರ್ಥಿಗಳೇ, ಇವತ್ತು ನಾನು ದ್ವಿತೀಯ ಚಾಪ್ಟರ್ ಗೊತ್ತುಂಟಲ್ಲ ನಿಮಗೆ, ಚುನಾವಣೆಗಳು ಹಾಗೂ ಭಾರತದಲ್ಲಿ ಪಕ್ಷ ಪದ್ಧತಿ, ಇದರ ಬಗ್ಗೆ ಹೇಳ್ತಾ ಇದ್ದೇನೆ. ಈಗಾಗಲೇ ಚುನಾವಣೆ ಅಂದ್ರೇನು, ಚುನಾವಣೆಯ ವಿವಿಧ ಹಂತಗಳ ಬಗ್ಗೆ ಹೇಳಿದ್ದೆ, ಹಾಗೆ ಚುನಾವಣಾ ಆಯೋಗದ ಕುರಿತಾಗಿ ಹೇಳಿದ್ದೆ. ಹೌದಾ? ಚುನಾವಣಾ ಆಯೋಗ, ಅದರ ರಚನೆ, ಅದರ ಅಧಿಕಾರ ಕಾರ್ಯದ ಬಗ್ಗೆ ಹೇಳಿಯಾಗಿತ್ತು. ಹೌದಾ? ಹಾಗೆ ಪ್ರತ್ಯಕ್ಷ ಪರೋಕ್ಷ ಚುನಾವಣೆ, ಅದರ ಲಕ್ಷಣವನ್ನು ಕೂಡ ಹೇಳಿಯಾಗಿತ್ತು. ಇವತ್ತು ಅತಿ ಇಂಪಾರ್ಟೆಂಟ್ ಅಂತ ಇಲ್ಲಿ ನಿಮಗೆ 5 ಮಾರ್ಕಿಂಗ್ ಕ್ವಶನ್ ಆಗಿ ಕೇಳಬಹುದು, ಇಲ್ವೇ 10 ಮಾರ್ಕಿಂಗ್ ಕ್ವಶನ್ ಆಗಿ ಕೇಳ್ತಾರೆ. ಎಲೆಕ್ಟರಲ್ ರಿಫಾರ್ಮ್ಸ್, ಚುನಾವಣಾ ಸುಧಾರಣೆಗಳು. ಎಲೆಕ್ಟರಲ್ ರಿಫಾರ್ಮ್ಸ್, ಚುನಾವಣಾ ಸುಧಾರಣೆಗಳು. ಹಾಗಾದರೆ ಈಗ ಚುನಾವಣೆ ವಿಷಯ ಬಂದಾಗ ನಾನು ಹೇಳಿದ್ದೆ, ದೇಶದಲ್ಲಿನ ಎಲ್ಲ ಮತದಾರರು ತಮ್ಮನ್ನಾಳುವ ಪ್ರತಿನಿಧಿಯನ್ನು ಆಯ್ಕೆ ಮಾಡಿಕೊಳ್ಳುವಂತಹ ಒಂದು ವಿಧಾನ ಚುನಾವಣೆ. ಪ್ರತ್ಯಕ್ಷ ಪರೋಕ್ಷ ಚುನಾವಣೆ ಉಂಟು, ಮೇಲ್ಮನೆಗೆ ರಾಷ್ಟ್ರಪತಿ ಉಪರಾಷ್ಟ್ರಪತಿ ಚುನಾವಣೆ, ಅದಕ್ಕೆ ನಾವು ಪರೋಕ್ಷ ಚುನಾವಣೆ. ಕೆಳಮನೆಯಿಂದ ಲೋಕಸಭೆ, ರಾಜ್ಯ ವಿಧಾನಸಭೆಗೆ ಪ್ರತ್ಯಕ್ಷ ಚುನಾವಣೆಯನ್ನು ನೋಡ್ತೀವಿ ಅನ್ನೋದಾಗಿ ಹೇಳಿದ್ದೆ. ಹಾಗಾದರೆ ಇವೆಲ್ಲ ಚುನಾವಣೆಯನ್ನು ನಡೆಸಲಿಕ್ಕೆ ನಮ್ಮ ದೇಶದಲ್ಲಿ ಚುನಾವಣಾ ಆಯೋಗ ನಿಷ್ಪಕ್ಷಪಾತವಾಗಿ ಹಾಗೂ ನಿರ್ಭೀಕತೆಯಿಂದ ಕೆಲಸವನ್ನು ಮಾಡ್ತಾ ಇದೆ. ಚುನಾವಣಾ ಆಯೋಗದ ಕಾರ್ಯವನ್ನು ಕೂಡ ನಿಮಗೆ ಹೇಳಿದ್ದೆ. ಹಾಗಾದರೆ ಚುನಾವಣೆಗಳು ನಡೀತಾ ಇರ್ತವೆ, ಸಾಕಷ್ಟು ಗಲಾಟೆಗಳು ಕಾಣ್ತವೆ ಅನ್ನೋದನ್ನು ನಾವು ನೋಡ್ತೇವೆ. ಹೌದಾ? ಚುನಾವಣೆ ಹತ್ತಿರ ಬಂದಾಗ ಪಾಪ ಜನಸಾಮಾನ್ಯರದಷ್ಟಲ್ಲ, ಯಾರು ರಾಜಕೀಯ ನಾಯಕರಾಗ್ತಾರೋ ಅಥವಾ ರಾಜಕೀಯ ನಾಯಕರಾಗಿ ತಮಗೆ ಕುರ್ಚಿ ಬೇಕು ಅಂತ ಹೋರಾಡ್ತಾರೋ ಅಂಥವರಲ್ಲಿ ಕೆಲವೊಮ್ಮೆ ಜಿದ್ದು ಕಾಣ್ತಾ ಇರೋದನ್ನು ನಾವು ನೋಡ್ತೇವೆ. ಜಿದ್ದು ಅಂದರೆ ಕುರ್ಚಿಗಾಗಿ ಹೋರಾಟ ಅಂತ. ಸಾಮಾನ್ಯ ಮನುಷ್ಯ ಸಹಜ ಗುಣ ಅದು. ಅಧಿಕಾರಕ್ಕಾಗಿ, ಕುರ್ಚಿಗಾಗಿ, ಹಣಕ್ಕಾಗಿ ಪ್ರತಿಯೊಂದು ಮನುಷ್ಯ ಹಾತೊರೆತಾನೆ. ಇಲ್ಲಿ ಬರುವಂಥ ಅತಿ ಮುಖ್ಯ ವಿಷಯ ಚುನಾವಣಾ ಸುಧಾರಣೆಗಳು, ಎಲೆಕ್ಟರಲ್ ರಿಫಾರ್ಮ್ಸ್ ಅಂತ ಬರ್ತದೆ. ಹಾಗಾದರೆ ಈ ಚುನಾವಣೆಯಲ್ಲಿ ಸಾಕಷ್ಟು, ಈಗ ನಮ್ಮ ಭಾರತ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಹೊಂದಿದೆ, ದೊಡ್ಡ ಪ್ರಜಾಸತ್ತಾತ್ಮಕ ದೇಶ ಅಂತ ಕೂಡ ಕರೀತೇವೆ. ಇಂತಹ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸುವ್ಯವಸ್ಥಿತ ರಾಜಕೀಯಕ್ಕೆ ನಾವು ಎಡೆ ಮಾಡಿಕೊಡಬೇಕು. ಯಾಕಂತ ಹೇಳಿದ್ರೆ ನಾವು ಪ್ರಬುದ್ಧರಿದ್ದೇವೆ, ನಮ್ಮ ದೇಶ ಸ್ವಾತಂತ್ರ್ಯ ಆಗಿ ಸಂವಿಧಾನವನ್ನು ಪಡ್ಕೊಂಡು ದೇಶ ಪ್ರಗತಿಯ ನಿಟ್ಟಿನಲ್ಲಿ ದಾಪುಗಾಲು ಹಾಕ್ತಾ ಇದೆ. ಹಾಗಾಗಿ ನಾವು ಏನು ಮಾಡಬೇಕು, ರಾಜಕೀಯದಲ್ಲಿ ಸ್ಥಿರತೆ ಕಂಡುಬರಬೇಕು. ಒಳ್ಳೆ ಚುನಾವಣಾ ಆಯೋಗ ಕೆಲಸವನ್ನು ನಿರ್ವಹಿಸ್ತಾ ಇದೆಯಲ್ಲ, ಅದರ ಯಶಸ್ವಿ ಕಾರ್ಯಾಚರಣೆ ಆಗಬೇಕು. ಪ್ರಜಾಪ್ರಭುತ್ವ ಯಶಸ್ವಿ ಆಗಬೇಕು ಅಂತ ಹೇಳಿದರೆ ಚುನಾವಣಾ ಸುಧಾರಣೆಗಳು ಆಗಬೇಕು. ಯಾಕಂತ ಹೇಳಿದ್ರೆ ರಾಜಕೀಯ ಅಂದ ತಕ್ಷಣ ಈ ಚುನಾವಣಾ ಸಂದರ್ಭದಲ್ಲಿ ಎಲ್ಲ ನೋಡಿದ್ರು ಒಂದು ರೀತಿ ಕೋಮು ಗಲಭೆ ಕಾಣಿಸ್ತಾ ಇರ್ತದೆ. ಹೌದಾ? ಹಾಗೆ ಒಂದು ಪಕ್ಷ ಮತ್ತೊಂದು ಪಕ್ಷದ ವಿರುದ್ಧ ಅವಹೇಳನಕಾರಿ ಮಾತನಾಡುವುದನ್ನು ನಾವು ನೋಡ್ತೇವೆ. ಹೌದಾ? ಹಾಗೆ ಇನ್ನೊಂದು ಪಕ್ಷಕ್ಕಿಂತ ತನ್ನ ಪಕ್ಷದ ಧೋರಣೆಯೇ ಜಾಸ್ತಿ ಇರುವುದನ್ನು ನಾವು ನೋಡ್ತೇವೆ. ಸಾಕಷ್ಟು ರಾಜಕೀಯ ಪಕ್ಷದ ಮುಖಂಡರುಗಳು ಅಥವಾ ನಾಯಕರು ಏನು ಮಾಡ್ತಾರೆ, ಜನರಿಗೆ ಹಣದ ಹೆಂಡದ ಆಮಿಷವನ್ನು ತೋರಿಸಿ ಏನು ಮಾಡ್ತಾರೆ, ವೋಟನ್ನು ಪಡ್ಕೊಳ್ತಾ ಇರೋದನ್ನು ನಾವು ನೋಡ್ತೇವೆ. ನೋಡ್ರಿ, ಸಾಕ್ಷರತೆ ಇದ್ಬಿಟ್ರೆ ಹಾಗೆ ತೊಂದರೆ ಆಗೋದಿಲ್ಲ, ನಾವು ಯಾವುದಕ್ಕೆ ಮರಳಾಗೋದಿಲ್ಲ. ಎಲ್ಲಿ ಅನಕ್ಷರತೆ ಇದೆಯೋ, ಎಲ್ಲಿ ತುಂಬ ಬಡವರಿದ್ದಾರೋ ಅಂಥವರಿಗೆ ಏನು ಮಾಡ್ತಿದ್ದಾರೆ ಈ ನಾಯಕರುಗಳು, ಅವರನ್ನು ಮನವೊಲಿಸಿ ವೋಟನ್ನು ಪಡ್ಕೊಳ್ತಾ ಇದ್ದಾರೆ. ಹಾಗಾಗಿ ನಾವು ಹೇಳ್ತೇವೆ ಪ್ರಜೆಗಳ ವಾಣಿಯೇ ದೈವವಾಣಿ ಅಂತ. ನಮ್ಮ ಡೆಮೋಕ್ರಸಿ ಹೇಳೋದಾಗೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ, ಪ್ರಜೆಗಳಿಗೋಸ್ಕರ ಇರುವಂಥದ್ದು ಅಂತ. ಇಂಥ ವ್ಯವಸ್ಥೆಯಲ್ಲಿ ನಾವು ಈ ಪ್ರಜೆಗಳಿಗೆ ನ್ಯಾಯಸಮ್ಮತವಾದಂಥ ಅಧಿಕಾರವನ್ನು ನಾಯಕರುಗಳು, ನಮ್ಮ ಸರ್ಕಾರ ಕೊಡಬೇಕು. ಹೌದಾ? ಹಾಗಿದ್ರೆ ಏನು ಮಾಡ್ತಾರೆ, ಜನ ಹೋಗ್ತಾರೆ. ಆದರೆ ವ್ಯವಸ್ಥೆ ಏನಾಗ್ತಾ ಇದೆ, ಅಲ್ಲೋಲ ಕಲ್ಲೋಲ ಆಗ್ತಾ ಉಂಟು. ರಾಜಕೀಯ ನಾಯಕರ ಕಗ್ಗೋಲೆ ಆಗ್ತಾ ಉಂಟು. ರಾಜಕೀಯ ಅಪರಾಧೀಕರಣ, ಎಲ್ಲ ಏನು ಧರ್ಮವನ್ನು ಒಂದು ವೋಟ್ ಬ್ಯಾಂಕ್ ಆಗಿ ಮಾಡ್ಕೊಳ್ತಾ ಇದ್ದಾರೆ. ಒಂದು ಧರ್ಮವನ್ನು ಇನ್ನೊಂದು ಧರ್ಮದ ವಿರುದ್ಧ ಸುಮ್ಮನೆ ಎತ್ತು ಕಟ್ಟೋದು, ಕೋಮು ಗಲಭೆಯನ್ನು ಜಾಸ್ತಿ ಕೆರಳಿಸೋದು, ಸುಮ್ಮನೆ ಕಿಡಿಗೇಡಿಗಳು ಮಾಡಿದ ತಪ್ಪನ್ನು ದೊಡ್ಡದಾಗಿ ಮಾಡುವಂಥದ್ದು, ಇಂಥ ಅಪರಾಧೀಕರಣ ಜಾಸ್ತಿ ಆಗ್ತಾ ಉಂಟು. ಹಾಗೆ ಒಬ್ಬರ ಹೆಸರಿನಲ್ಲಿ ಮತ್ತೊಬ್ಬರು ವೋಟ್ ಮಾಡುವಂಥದ್ದು ಸಾಕಷ್ಟು ಉಂಟು ನಮ್ಮ ರಾಜಕೀಯ ಇತಿಹಾಸದಲ್ಲಿ. ಅದೆಲ್ಲವನ್ನು ತಡಿಬೇಕು ಅಂತ ಹೇಳಿ ಚುನಾವಣಾ ಸುಧಾರಣೆಯನ್ನು ಮಾಡ್ತಾರೆ. ಚುನಾವಣೆಯಲ್ಲಿ ಸುಧಾರಣೆಯನ್ನು ತರೋದು. ಆ ಸುಧಾರಣೆಗೆ ಮುಖ್ಯವಾಗಿ ಇಲ್ಲಿ ನೋಡಿ ಬರೆದಿದ್ದೀನಿ ನಾನು, ಚುನಾವಣಾ ಸುಧಾರಣೆಗೆ ಮುಖ್ಯವಾಗಿ VK ತಾರ್ಕುಂಡೆ ಸಮಿತಿ, ದಿನೇಶ್ ಗೋಸ್ವಾಮಿ ಸಮಿತಿ, ವಾಂಚೂರ್ ಸಮಿತಿ ಹಾಗೂ ಇಂದ್ರಜಿತ್ ಗುಪ್ತಾ, ಸಾಕಷ್ಟು ಸಮಿತಿಗಳು ಇದ್ದಾವೆ. ಆ ಎಲ್ಲ ಸಮಿತಿ ಹಾಗೂ ಆಯೋಗಗಳು ಏನು ಮಾಡ್ತವೆ, ಕೆಲವಷ್ಟು ಸುಧಾರಣೆಯನ್ನು ಶಿಫಾರಸು ಮಾಡ್ತವೆ.
ಆ ಶಿಫಾರಸುಗಳು ಏನಪ್ಪ ಅಂದರೆ ಆದಷ್ಟು ಚುನಾವಣೆಯಲ್ಲಿ ಪಾರದರ್ಶಕತೆ ತರೋದು ಹಾಗೂ ಚುನಾವಣೆಯನ್ನು ನ್ಯಾಯಸಮ್ಮತವಾಗಿ ನಡೆಸೋದು, ಎಲ್ಲೂ ಗಲಾಟೆಯಾಗದ ಹಾಗೆ ಎಲ್ಲ ಜನರಿಗೆ ನ್ಯಾಯವನ್ನು ಒದಗಿಸುವ ನಿಟ್ಟಿನಲ್ಲಿ ಈ ಸಮಿತಿಗಳು ಕಾರ್ಯವನ್ನು ನಿರ್ವಹಿಸ್ತವೆ. ಹಾಗಾದರೆ ಇಲ್ಲಿ ಮುಖ್ಯವಾಗಿ ನಾವು ನೋಡೋದು ಮತದಾರರ ಗುರುತಿನ ಚೀಟಿ. ಹಾಗಾದರೆ ಚುನಾವಣಾ ಸುಧಾರಣೆಗೆ ಬೇಕಾಗುವಂಥದ್ದು ಅತೀ ಅವಶ್ಯಕವಾಗಿ ಈಗ ಚುನಾವಣಾ ಆಯೋಗ ಕೆಲಸವನ್ನು ಮಾಡ್ತಾ ಉಂಟು, ಹೌದಾ? ಚುನಾವಣೆಯಲ್ಲಿ ಸುಧಾರಣೆ ಆಗಲಿಕ್ಕೆ ಸಾಕಷ್ಟು ಸಮಿತಿಗಳು ಕೆಲಸವನ್ನು ಮಾಡ್ತಾ ಇದೆ. ಆದರೆ ಏನು ಮಾಡಬೇಕು? ಅದರಲ್ಲಿ ಮೊಟ್ಟ ಮೊದಲನೇದಾಗಿ ಇಲ್ಲಿ ನೋಡಿ ಮತದಾರರ ಗುರುತಿನ ಚೀಟಿ ಎಫಿಕ್ ಅಂತ EPIC ಎಲೆಕ್ಟರ್ಸ್ ಫೋಟೋ ಐಡೆಂಟಿಟಿ ಕಾರ್ಡ್ ಅಂತ ನಿಮಗೆ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಎಫಿಕ್ ಅಂತ EPIC ಎಲೆಕ್ಟರ್ಸ್ ಫೋಟೋ ಐಡೆಂಟಿಟಿ ಕಾರ್ಡ್ ಅಂತ ಮತದಾರರ ಗುರುತಿನ ಚೀಟಿ ಅಂತ. ಹಾಗಾದ್ರೆ ಈಗ ಚುನಾವಣೆಯಲ್ಲಿ ಒಬ್ಬ ವ್ಯಕ್ತಿ ನಿಖರವಾಗಿ ಅವನು ಇಲ್ಲಿ ಅವನ ವೋಟ್ ಇದೆ ಅಂತ ಕನ್ಫರ್ಮ್ ಆಗಬೇಕಾದ್ರೆ ಚುನಾವಣಾ ಅಧಿಕಾರಿಗಳು ಹೊರಗಡೆಯಿಂದ ಬರ್ತಾರೆ. ಎಲೆಕ್ಷನ್ ಸಂದರ್ಭದಲ್ಲಿ ಲೋಕಲ್ನವರೇ ಇರ್ತಾರಂತೆಲ್ಲ, ಹೊರಗಡೆಯಿಂದ ಬೇರೆ ಬೂತ್ಗಳಿಗೆ ಏನು ಮಾಡ್ತಾರೆ, ಹೊರಗಡೆಯಿಂದ ಎಲ್ಲ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡ್ತಾರೆ. ಅವ್ರಿಗೆ ಗೊತ್ತಾಗಬೇಕು ಅಂದರೆ ಅಲ್ಲಿ ನಾವು ನೋಡ್ತೇವೆ ಎಫಿಕ್ ಕಾರ್ಡನ್ನು ನೋಡ್ತೇವೆ. ಈಗ ನಾನೇ ಒಂದು ಸ್ಥಳದ ವ್ಯಕ್ತಿ ಅಥವಾ ಒಬ್ಬ ನಾನು ಪ್ರಜೆ ಅಂತ ಹೇಳಿದರೆ ನನಗೆ ಒಂದು ಗಾಡಿ ಲೈಸೆನ್ಸ್ ಬೇಕು, ಬ್ಯಾಂಕ್ ಪಾಸ್ ಪುಸ್ತಕ ಬೇಕು, ಇಲ್ಲ ಎಫಿಕ್ ಕಾರ್ಡ್ ಬೇಕು, ಹೌದಾ? ಅಥವಾ ಒಂದು ಸಿಲಿಂಡರ್ ಬಿಲ್ ಬೇಕು, ಅಥವಾ ರೇಷನಲ್ಲಿ ನನ್ನ ಹೆಸರು ಇರಬೇಕು, ಹೌದಾ? ಅಥವಾ ನನ್ನ ಆಧಾರ್ ಕಾರ್ಡ್ ಬೇಕು. ವ್ಯಕ್ತಿ ಆ ದೇಶೀಯ ಪ್ರಜೆಯಾಗಿ ಒಂದಲ್ಲ ಒಂದು ಕಾರ್ಡನ್ನು ಹೊಂದಬೇಕು. ಹೊಂದಿಲ್ಲ ಅಂತ ಹೇಳಿದ್ರೆ ಆತ ಪ್ರಜೆಯೇ ಅಲ್ಲ, ಹೌದಾ? ಹಾಗಾಗಿ ಚುನಾವಣೆಯಲ್ಲಿ ಏನು ಮಾಡ್ತಾರಪ್ಪ ಅಂತ ಹೇಳಿದ್ರೆ ಮುಖ್ಯವಾಗಿ ನೋಡಿ ಮತದಾರರ ಗುರುತಿನ ಚೀಟಿ ಎಲೆಕ್ಟರ್ಸ್ ರಿಫಾರ್ಮ್ಸ್ ಅಂತ ಕೇಳ್ತಾರೆ. ಚುನಾವಣಾ ಸುಧಾರಣೆ ವಿವರಿಸಿ ಅಂತ ಕೇಳ್ತಾರೆ. ಆ ಸುಧಾರಣೆಯಲ್ಲಿ ಕೊನೆಯದಾಗಿ ಬರೋದು ಮತದಾರರ ಗುರುತಿನ ಚೀಟಿ ಎಫಿಕ್ ಅಂತ ಕರೀತಾರೆ, ಎಲೆಕ್ಟರ್ಸ್ ಫೋಟೋ ಐಡೆಂಟಿಟಿ ಕಾರ್ಡ್. ಈ ಎಫಿಕ್ ಕಾರ್ಡ್ ಹೇಗಿರ್ತದೆ? ಸಾಮಾನ್ಯವಾಗಿ ನೀವು ಮನೆಯಲ್ಲಿ ನೋಡಿರ್ತೀರಿ, ಹೌದಾ? ಎಲ್ಲ ನೋಡಿರ್ತೀರಿ ಸಾಮಾನ್ಯವಾಗಿ. ಈಗ ನಿಮಗೆ ಇನ್ನೂ ನೀವು ಸೆಕೆಂಡ್ PU ಓದ್ತಾ ಇದ್ದೀರಿ. ಆಫ್ಟರ್ 18 years ನಿಮಗೆ ಚುನಾವಣಾ ಆಯೋಗದಿಂದ ಒಂದು ಅಧಿಕೃತ ಕಾರ್ಡ್ ಬರ್ತದೆ. ತುರ್ತ ಬಂದಿಲ್ಲ ಆದರೆ ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ, ತಾಯಿ, ಅಕ್ಕ, ಅಣ್ಣ ಅವರ ಎಫಿಕ್ ಕಾರ್ಡನ್ನು ನೋಡಿರ್ತೀರಿ. ಅದು ಲ್ಯಾಮಿನೇಷನ್ ಆಗಿ ಬರ್ತದೆ, ತುಂಬ ಚೆಂದ ಇರ್ತದೆ. ಅದು ನೀರು ಬೀಳಲಿ ಎಲ್ಲೇ ಆಗಲಿ ಅದು ಏನು ಕೆಡೋದಿಲ್ಲ, ಅಷ್ಟು ಚೆನ್ನಾಗಿ ಎಫಿಕ್ ಕಾರ್ಡ್ ಇರ್ತದೆ. ಅದರಲ್ಲಿ ಒಬ್ಬ ವ್ಯಕ್ತಿಯ ಫೋಟೋ ಇರ್ತದೆ, ಫೋಟೋ, ಅವರ ಭಾವಚಿತ್ರ, ಹಾಗೆ ಅವರ ಹೆಸರು, ವಿಳಾಸ, ವಯಸ್ಸು ಮತ್ತು ಲಿಂಗ ಅವೆಲ್ಲವನ್ನು ಒಳಗೊಂಡಂತಹ ಚುನಾವಣಾ ಆಯೋಗದಿಂದ ಅಧಿಕೃತವಾಗಿ ನೀಡಲಾದಂತಹ ಒಂದು ಚೀಟಿ, ಅದುವೇ ಎಫಿಕ್ ಅಂತ ಕರೀತೇವೆ, ಹೌದಾ? ಮತದಾರರ ಗುರುತಿನ ಚೀಟಿ ಅಂತ. ಈ ಮತದಾರರ ಗುರುತಿನ ಚೀಟಿ ಬೇಕು ಅಂತ ನೋಡ್ರಿ 1993ರಲ್ಲಿ TN ಶೇಷನ್ ಅವರು ಆವಾಗಿನ ಚುನಾವಣಾ ಆಯುಕ್ತರಾಗಿದ್ದರು 93ರಲ್ಲಿ. ಆವಾಗ ಏನು ಮಾಡ್ತಾರಪ್ಪ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ನಿಖರವಾಗಿ ಆತ ಒಬ್ಬ ಮತದಾರ ಅಂತ ಕನ್ಫರ್ಮ್ ಆಗಬೇಕಾದ್ರೆ ಈ ಎಫಿಕ್ ಕಾರ್ಡ್ ಬೇಕು ಅನ್ನೋದಾಗಿ ಮನಗಂಡೆ. ಎಫಿಕ್ ಅಂದರೆ ಅವನ ಫೋಟೋ ಇರಬೇಕು, ಅವನ ಫೋಟೋ ಇರಬೇಕು, ಹೆಸರು ಬೇಕು, ಅವನ ವಿಳಾಸ ಬೇಕು, ಮತ್ತು ಅವನ ವಯಸ್ಸು, ಲಿಂಗ ಇವೆಲ್ಲವನ್ನು ಒಳಗೊಂಡು ಇರಬೇಕು. ಅದನ್ನು ಎಲ್ಲ ಚುನಾವಣೆಯಲ್ಲಿ ಹಾಜರುಗೊಳಿಸಿದರೆ ಏನಾಗ್ತದೆ, ಅಲ್ಲಿಯ ಅಧಿಕಾರಿಗಳಿಗೆ ಅನುಕೂಲ ಆಗ್ತದೆ, ಕನ್ಫರ್ಮೇಷನ್ ಸಿಗ್ತದೆ, ನಕಲಿಯಾಗಿ ಯಾವುದೂ ಮತದಾನ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಆವಾಗಲೇ ಫಸ್ಟಲ್ಲಿ 1993ರಲ್ಲಿ ಅಂದಿನ ಚುನಾವಣಾ ಆಯುಕ್ತರಾಗಿದ್ದಂಥ TN ಶೇಷನ್ ರವರು ಮೊಟ್ಟ ಮೊದಲ ಬಾರಿಗೆ ಇದನ್ನು ಜಾರಿಗೆ ತರ್ತಾರೆ. ಆದರೆ ದೇಶದಾದ್ಯಂತ ಎಲ್ಲ ಕಡೆ ಇದು ಪೂರ್ಣ ರೂಪದಲ್ಲಿ ಯಶಸ್ವಿಯಾಗಿ ಮಾಡಲಿಕ್ಕೆ ಆಗೋದಿಲ್ಲ. ಕೆಲವೊಮ್ಮೆ ಏನಾಗ್ತದೆ, ವ್ಯಕ್ತಿಯ ಈಗ ಬ್ಯಾಂಕ್ ಪಾಸ್ಬುಕ್ ಇರ್ಬೋದು, ಅಥವಾ ಸಿಲಿಂಡರ್ ಬಿಲ್ ಇರ್ಬೋದು, ರೇಷನ್ ಕಾರ್ಡ್ ಎಲ್ಲರಲ್ಲಿ ಇರ್ತದೆ. ಕೆಲವೊಮ್ಮೆ ಯಾವುದೇ ಕಾರಣದಿಂದ ಎಫಿಕನ್ನು ಮಾಡಿಸ್ಕೊಂಡಿರೋದಿಲ್ಲ, ಏನಾದರೂ ಅನಾನುಕೂಲತೆ ಇರ್ತದಲ್ಲ ಮನುಷ್ಯರಿಗೆ. ಆ ಸಂದರ್ಭದಲ್ಲಿ ಅವನಿಗೆ ಓಟ್ ಹಾಕಲಿಕ್ಕೆ ಕೊಡದೇ ಇದ್ರೆ ಆಗ್ತದ, ಆಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಕೆಲವೊಮ್ಮೆ ಏನಾಗ್ತದೆ, ಕೊಡಲೇಬೇಕಾದಂಥ ಪರಿಸ್ಥಿತಿ. ಆದರೆ ಕಡ್ಡಾಯ ಮಾಡಿದರೆ ನ್ಯಾಯಸಮ್ಮತ ಚುನಾವಣೆ ಆಗ್ತದೆ. ಹಾಗಾದರೆ TN ಶೇಷನ್ ಅವರು ಅದನ್ನು ಜಾರಿಗೊಳಿಸಿದರೆ MS ಗಿಲ್ ಏನು ಮಾಡ್ತಾರೆ, ಅದನ್ನು ಕಡ್ಡಾಯಗೊಳಿಸ್ತಾರೆ. ಎಫಿಕ್ ಕಾರ್ಡ್ ಬೇಕೇ ಬೇಕು. ಪ್ರತಿಯೊಬ್ಬ ವ್ಯಕ್ತಿ, ಅರ್ಹ ವ್ಯಕ್ತಿ ಏನು ಮಾಡಬೇಕು, ತನ್ನ ಮತದಾರ ಪಟ್ಟಿಯಲ್ಲಿ ಹೇಗೆ ಹೆಸರು ನೋಂದಾವಣೆ ಮಾಡ್ತಾನೋ ಹಾಗೆ ಎಫಿಕ್ ಕಾರ್ಡನ್ನು ಚುನಾವಣಾ ಸಂದರ್ಭದಲ್ಲಿ ತೋರಿಸ್ಬೇಕು, ತಗೊಂಡು ಬರಬೇಕು, ಕಡ್ಡಾಯವಾಗಿ ಆತ ಹೊಂದಬೇಕು ಅನ್ನೋದನ್ನು ಕಡ್ಡಾಯಗೊಳಿಸ್ತಾರೆ. ಈ ನಿಟ್ಟಿನಲ್ಲಿ ಏನಾಗ್ತಾ ಇದೆ, ಇಂದು ದೇಶವ್ಯಾಪಿ ಚುನಾವಣೆಯಲ್ಲಿ ನ್ಯಾಯಸಮ್ಮತ ನಿಷ್ಪಕ್ಷಪಾತ ಚುನಾವಣೆ ನಡೆಯಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಚುನಾವಣೆಗಳು ಆದಷ್ಟು ಮೊದಲಿನ ಹಾಗೆ ಇಲ್ಲ, ಬೆಲೆಟ್ ಇಲ್ಲ. ಈಗ ಮಷೀನ್ಗಳು ಬಂದಿದೆ, ಕಂಟ್ರೋಲ್ ಮತ್ತು ಬೆಲೆಟಿಂಗ್ ಯೂನಿಟ್ ಬಂದಿದೆ. ಹಾಗಾಗಿ ಚುನಾವಣೆ ಏನಾಗ್ತದೆ, ಸ್ಪಷ್ಟವಾಗಿ ನಿಖರವಾಗಿ ಆಗ್ತದೆ ಅಂತ. ಹಾಗಾದರೆ ಇಲ್ಲಿ
ಎಲೆಕ್ಟರ್ಸ್ ಫೋಟೋ ಐಡೆಂಟಿಟಿ ಕಾರ್ಡ್. ಇಲ್ಲಿ ನೋಡಿ ಮತದಾರರ ಗುರುತಿನ ಚೀಟಿ. ಅದರಿಂದ ಏನು ಲಾಭ ಉಂಟು? ಎಫಿಕ್ ಬೇಕು, ಕಡ್ಡಾಯ ಆಗಿರಬೇಕು. ಅದರಲ್ಲಿ ನಮ್ಮ ಭಾವಚಿತ್ರ, ಹೆಸರು, ವಿಳಾಸ, ಲಿಂಗ, ವಯಸ್ಸು ಎಲ್ಲವನ್ನ ಒಳಗೊಂಡಂತ ಚುನಾವಣಾ ಆಯೋಗದಿಂದ ನೀಡಲಾದಂಥ ಒಂದು ಚೀಟಿ, ಅದುವೇ ಮತದಾರರ ಗುರುತಿನ ಚೀಟಿ ಅಂತ ಹೇಳಿದೆ ನಾನು. ಅದನ್ನ ಟಿ.ಎನ್. ಶೇಷನ್ ಅವರು ಅದನ್ನ ಜಾರಿಗೊಳಿಸಿದ್ರೆ ಗಿಲ್ ಕಡ್ಡಾಯಗೊಳಿಸ್ತಾರೆ. ಹಾಗೆ ಅದರ ಪ್ರಯೋಜನಗಳು ಏನು ಲಾಭ ಉಂಟು? ಹಾಗಾದ್ರೆ ಪ್ರಯೋಜನ ನೋಡ್ರಿ. ಈ ಎಕ್ಸಾಮ್ ಅಲ್ಲಿ 5 ಮಾರ್ಕಿನ ಕ್ವಶನ್ ಆಗಿ ಕೇಳ್ತಾರೆ. ತುಂಬಾ ಸಿಂಪಲ್ ಇದೆ, ತುಂಬಾ ಈಸಿ ಇದೆ. ಹಾಗಾದ್ರೆ ಈ ಮತದಾರ ಗುರುತಿನ ಚೀಟಿಯ ಪ್ರಮುಖ ಉಪಯೋಗ ಒಂದೇದು, ನಕಲಿ ಮತದಾನ ತಡೆಯಬಹುದು. ಈಗ ನನಗೆ ಒಂದು ಕಡೆ ವೋಟ್ ಇದೆ ಅಂದ್ರೆ ಒಂದು ಕಡೆಗೆ ಮಾತ್ರ ನಾನು ಎಲಿಜಿಬಲ್ ಅಂತ ತಿಳಿತಾ. ಎಲ್ಲಿಯ ಮತದಾರರು ಅಂತ ಮತದಾರ ಪಟ್ಟಿಯಲ್ಲಿ ನನ್ನ ಹೆಸರು ನೋಂದಣಿ ಆಗಿರ್ತದೋ ಅಲ್ಲಿ ನಮ್ಗೆ ಏನಾಗ್ತದೆ, ನಮ್ಮ ನಂಬರನ್ನು ಕೊಟ್ಟಿರ್ತಾರೆ. ನಾನು ಅದೇ ಒಂದು ಬೂತ್ಗೆ ಹೋಗಿ ವೋಟನ್ನು ಹಾಕಬೇಕಾಗುತ್ತೆ. ಜೊತೆಗೆ ನಾನು ಕಾರ್ಡನ್ನು ಒಯ್ದಿರ್ತೇನೆ. ಇದು ಅಥೆಂಟಿಕ್ ಆಗಿರ್ತದೆ, ನೋ ಡೌಟ್ಸ್. ಇದರಿಂದ ಏನಾಗ್ತದಪ್ಪ ಅಂತಂದರೆ ನಕಲಿ ಮತದಾನ ನನ್ನ ಹೆಸರಲ್ಲಿ ಮತ್ತೊಬ್ಬರು ಇನ್ನೊಂದು ಕಡೆ ಹೋಗುವ ಹಾಗಿಲ್ಲ. ಯಾಕಂದರೆ ಒಂದು ಕಡೆಯಲ್ಲಿ ನನ್ನ ಹೆಸರಿದೆ ಅಂದರೆ ಅಲ್ಲೇ ನಾನು ಮತವನ್ನು ಹಾಕ್ತೇನೆ. ಇದರಿಂದ ಏನಾಗ್ತದೆ, ದೇಶವ್ಯಾಪಿ ಪ್ರತಿಯೊಬ್ಬ ವ್ಯಕ್ತಿ ಆತನ ಸ್ಥಳದಲ್ಲಿ ವೋಟ್ ಹಾಕುವ ಮೂಲಕ ಏನಾಗುತ್ತೆ, ನಕಲಿ ಮತದಾನವನ್ನು ಇದರಿಂದ ತಡೆಯಬಹುದು. ಎರಡನೇದು, ನ್ಯಾಯಯುತ ಚುನಾವಣೆ ಸಾಧ್ಯ. ಎಫಿಕ್ ಅನ್ನು ಒಬ್ಬನಿಗೆ ಒಂದೇ ಕೊಡ್ಲಿಕ್ಕೆ ಸಾಧ್ಯ, ಹೌದಾ? ಇನ್ನೊಂದನ್ನ ನಾವು ಕರೆಸ್ಕೊಂಡ್ರು ಸೇಮ್ ಅದೇ ವಿಳಾಸ, ಅದೇ ಹೆಸರು, ಅದೇ ಏನಾಗ್ತದೆ ದಿನಾಂಕ ಎಲ್ಲವೂ ಅದೇ ಇರ್ತದೆ. ಬೇರೆ ಇರ್ಲಿಕ್ಕೆ ಸಾಧ್ಯನಾ? ನಾನು ಏಕಕಾಲಕ್ಕೆ ಒಂದು ಒಯ್ದರೆ ಸಾಕು, ಎರಡು ಏನು ಬೇಡ. ಹಾಗೆ ನನ್ನ ವಿಳಾಸವನ್ನು ಇನ್ನೊಬ್ಬರಿಗೆ ಕೊಡಲಿಕ್ಕೆ ಆಗ್ತದ ಅಥವಾ ಇನ್ನೊಬ್ಬರಿಗೆ ಅದೇ ಎಫಿಕ್ ಅನ್ನು ಕೊಡ್ಲಿಕ್ಕೆ ಆಗ್ತದ? ಆಗೋದಿಲ್ಲ. ಹಾಗಾಗಿ ಇಲ್ಲಿ ಏನಾಗ್ತದೆ, ನ್ಯಾಯಯುತ ಚುನಾವಣೆ, ಒಬ್ಬ ವ್ಯಕ್ತಿ ಒಂದೇ ಮತ ಚಲಾಯಿಸೋದ್ರಿಂದ, ಅವನಿಗೆ ಒಂದೇ ಕಾರ್ಡ್ ಇರೋದ್ರಿಂದ ಏನಾಗ್ತದೆ, ನ್ಯಾಯಯುತ ಚುನಾವಣೆ ಈ ಎಫಿಕ್ನಿಂದ ಸಾಧ್ಯ ಆಗ್ತದೆ. ಹಾಗೆ ಮೂರನೇದಾಗಿ, ನಿಷ್ಪಕ್ಷಪಾತ ಹಾಗೂ ಮುಕ್ತವಾಗಿ ಚುನಾವಣೆ ನಡೆಸಲು ಸಾಧ್ಯ. ಇದೆ ಬರ್ದಿದ್ದೀನಿ ಪಾಯಿಂಟ್ಸ್ ನೋಡಿ. ನಾಲ್ಕನೇದು, ನಿಷ್ಪಕ್ಷಪಾತ ಮತ್ತು ಮುಕ್ತ. ಯಾವುದೇ ಪಾರ್ಸಿಲಿಟಿ ಇರೋದಿಲ್ಲ, ಯಾರಲ್ಲೂ ಪಾರ್ಸಿಲಿಟಿ ಇರೋದಿಲ್ಲ. ನಿನ್ನ ಕಾರ್ಡು, ನಿನಗೆ ಅಧಿಕಾರ ಉಂಟು, ಮತ ಹೋಗಿ ಅಂತ ನಮಗೆ ಬೆಲೆಟ್ ಕೊಡ್ತಾರೆ. ಮತ್ತೆ ನಾವೇನು ಮಾಡ್ತೇವೆ, ಅಲ್ಲಿ ಬೆಲೆಟಿಂಗ್ ಯೂನಿಟ್ ಇರ್ತದಲ್ಲ, ಅಲ್ಲಿ ಹೋಗಿ ರಹಸ್ಯ ಮತದಾನದ ಮೂಲಕ ನಮಗೆ ಬೇಕಾದಂಥ ಅಭ್ಯರ್ಥಿಗೆ ವೋಟ್ ಹಾಕುವಂಥ ಸ್ವಾತಂತ್ರ್ಯ ನಮ್ಮ ಈ ಡೆಮೋಕ್ರಸಿಯಲ್ಲಿ ನಮಗೆ ಇದೆ. ಹಾಗಾಗಿ ಏನಾಗ್ತದೆ, ನಿಷ್ಪಕ್ಷ ಹಾಗೂ ಮುಕ್ತವಾದಂತಹ ಚುನಾವಣೆ ಎಫಿಕ್ನಿಂದ ಸಾಧ್ಯ. ಹಾಗೆ ನಾಲ್ಕನೇದು, ಸರ್ಕಾರದ ಹಲವಾರು ಯೋಜನೆ, ಸರ್ಕಾರದ ನೂರಾರು ಯೋಜನೆಗಳು, ಸಾವಿರಾರು ಯೋಜನೆಗಳು ಇದ್ದಾವೆ. ಸರ್ಕಾರ ಏನು ಮಾಡ್ತಾ ಇದೆ, ಇದು ನಮ್ಮದು ವೆಲ್ಫೇರ್ ಸ್ಟೇಟ್ ಅಂತ ಕರಿತೇವೆ, ಕಲ್ಯಾಣ ರಾಜ್ಯ ಅಂತ, ಸುಖಿ ರಾಜ್ಯ ಅಂತ. ಪ್ರಜೆಗಳ ಕಲ್ಯಾಣಕ್ಕೋಸ್ಕರ ಸರ್ಕಾರ ಹಲವು ಸುಧಾರಣೆಯನ್ನು ಮಾಡ್ತಾ ಇದೆ. ಪ್ರತಿಯೊಬ್ಬನಿಗೂ ತಲುಪುವ ನಿಟ್ಟಿನಲ್ಲಿ ಕೆಲಸವನ್ನ ಮಾಡ್ತಾ ಇದೆ. ಹಾಗಾಗಿ ಪ್ರತಿಯೊಬ್ಬ ಪ್ರಜೆ ಸರ್ಕಾರದ ಸೌಲಭ್ಯವನ್ನು ಪಡ್ಕೊಳ್ಬೇಕು ಅಂದ್ರೆ ಅವನಿಗೆ ಏನ್ ಬೇಕು, ಈ ಕಾರ್ಡ್ ಬೇಕು. ಯಾವುದು? ಎಫಿಕ್ ಕಾರ್ಡ್ ಬೇಕು. ಗೊತ್ತಾಗ್ತದ? ಹಾಗಾಗಿ ಮತದಾರರ ಗುರುತಿನ ಚೀಟಿ ಅತಿ ಅವಶ್ಯಕ. 18 ವರ್ಷ ಮುಗಿದ ಮೇಲೆ ನೀವು ಕೂಡ ನಿಮ್ಮ ಮತದಾರ ಪಟ್ಟಿಯಲ್ಲಿ ನಿಮ್ಮ ಹೆಸರನ್ನು ಸೇರ್ಪಡೆ ಮಾಡಿಕೊಳ್ಳಿ. ಚುನಾವಣಾ ಆಯೋಗದಿಂದ ಅಧಿಕೃತ ನಿಮಗೆ ಎಫಿಕ್ ಕಾರ್ಡ್ ಸಿಕ್ಕರೆ ಅಥೆಂಟಿಕ್ ಆಗಿ ನಿಮ್ಮ ಹಕ್ಕುಗಳು ನಿಮ್ಮನ್ನು ಜಾಗೃತಗೊಳಿಸ್ತವೆ. ಚುನಾವಣೆಯಲ್ಲಿ ನೇರವಾಗಿ ಭಾಗವಹಿಸಿ ನಿಮ್ಮ ಓಟನ್ನು ಚಲಾಯಿಸಿ. ಒಬ್ಬ ವ್ಯಕ್ತಿ ಒಂದು ವೋಟ್ ಅಂತ ಕರಿತೇವಲ್ಲ, ಒಬ್ಬ ವ್ಯಕ್ತಿ ಒಂದು ಮತ, ಎಲ್ಲದರಲ್ಲೂ ಜಾಗೃತಿಯನ್ನು ಮೂಡಿಸುವ ಮೂಲಕ ದೇಶದ ಸುಭದ್ರತೆಗೆ, ಯಶಸ್ವಿ ಪ್ರಜಾಪ್ರಭುತ್ವದ ನಿರ್ಮಾಣಕ್ಕೆ ಎಲ್ಲರೂ ಕಾರಣೀಭೂತರಾಗಬೇಕು. ಆವಾಗ ಏನಾಗ್ತದೆ, ನಮ್ಮ ದೇಶ ಮನಸ್ಸನ್ನು ಅಥವಾ ಏನು ಕನಸನ್ನು ಕಂಡಿತ್ತಲ್ಲ ಅದು ಯಶಸ್ವಿ ಆಗ್ತದೆ. ಹೀಗೆ ಎಫಿಕ್ನ ಉಪಯೋಗ ಕೇವಲ 4 ಪಾಯಿಂಟ್ಸ್ ಮತ್ತು ಸಿಂಪಲ್ ಆಗಿ ಏನು ಅವರು ಸುಧಾರಣೆ ಬಗ್ಗೆ ಸ್ವಲ್ಪ ಹೇಳಿಕೊಂಡು ನಂತರ ಈ 4 ಪಾಯಿಂಟ್ಸ್ ಬರೆದ್ರೆ ಆಯಿತು. ನಕಲಿ ಮತದಾನ ತಡೆಯಬಹುದು, ನ್ಯಾಯಯುತ ಚುನಾವಣೆ ಸಾಧ್ಯ, ನಿಷ್ಪಕ್ಷಪಾತ ಮತ್ತು ಮುಕ್ತವಾದ ಚುನಾವಣೆ ನಡೆಸಲಿಕ್ಕೆ ಸಾಧ್ಯ, ಇನ್ನೊಂದು ಸರ್ಕಾರದ ಹಲವಾರು ಯೋಜನೆಯಿಂದ ಸಿಗುವ ಲಾಭವನ್ನು ಪಡೆಯಬಹುದು. ಗೊತ್ತಾಗ್ತದಾ? ಇದನ್ನು ಓದಬೇಕು. ಒಂದಲ್ಲ 5 ಬಾರಿ ಓದಿದಾಗ ಅದರ ಸ್ಪಷ್ಟತೆ ನಿಮಗೆ ಗೊತ್ತಾಗ್ತದೆ. ತುಂಬ ಈಸಿ ಉಂಟು ಆಯ್ತಾ. ನೆಕ್ಸ್ಟ್ ಇನ್ನೊಂದು, ವಿದ್ಯುನ್ಮಾನ ಮತಯಂತ್ರ. ವಿದ್ಯುನ್ಮಾನ ಮತಯಂತ್ರ ಕೆಲವೊಮ್ಮೆ ಏನು ಮಾಡ್ತಾರಪ್ಪ ಅಂತ ಹೇಳಿದ್ರೆ, ಎರಡನ್ನೂ ಸೇರಿ, ಈಗ 10 ಮಾರ್ಕಿಗಾದರೆ ಒಂದೇ ಕ್ವಶನ್, ಎಲೆಕ್ಟ್ರೋ ರಿಫಾರ್ಮ್ಸ್ ಬಗ್ಗೆ ಟಿಪ್ಪಣಿ ಅಂತ ಕೇಳ್ಬೋದು. ಅವಾಗ ಇವೆರಡು ಕಂಪ್ಲೀಟ್ ನೀವು ಕಂಪೋಸಿಷನ್ ಮತ್ತು ಅದರ ಏನು ಉಪಯೋಗ ಬರೀಬೋದು. ಆದರೆ ಈ ಕೆಲವೊಮ್ಮೆ ಒಂದೊಂದನ್ನು ಕೇಳ್ತಾರೆ, ಬರೀ ಎಫಿಕ್ ಬಗ್ಗೆ ಕೇಳ್ಬೋದು. ಕೆಲವೊಮ್ಮೆ ಎಫಿಕ್ ಬಗ್ಗೆ ಈಗ 2 ಅಂಕದ ಕ್ವಶನ್ಗೆ ಕೇಳ್ತಾರೆ. ಅವಾಗ ಈ 4 ಪಾಯಿಂಟ್ಸ್ ಬರ್ಬಿಟ್ರೆ ಒಂದು 2 ಅಂಕ ಸಿಗ್ಬೋದು. 5 ಅಂಕಕ್ಕೆ ಇದು ಒಂದರ ಬಗ್ಗೆ ಕೇಳ್ಬೋದು, ಆವಾಗ ಬರೀ. ಓಕೆ. ನೆಕ್ಸ್ಟ್, ವಿದ್ಯುನ್ಮಾನ ಮತಯಂತ್ರ, EVM.
ಎಲೆಕ್ಟ್ರಾನಿಕ್ ವೋಟಿಂಗ್ ಮಷೀನ್, ಎಲೆಕ್ಟ್ರಾನಿಕ್ ವೋಟಿಂಗ್ ಮಷೀನ್ ವಿದ್ಯುನ್ಮಾನ ಮತಯಂತ್ರ. ಹಾಗಾದರೆ ಇಲ್ಲಿ ಎಫಿಕ್ ಅಂತೂ ಬೇಕು, ಕಡ್ಡಾಯ, ಅದನ್ನು ತಗೊಂಡು ಹೋಗಿದ್ರೆ ಮಾತ್ರ ನಮಗೆ ಎಲೆಕ್ಷನಲ್ಲಿ ಏನು ಮತ ಹಾಕಲಿಕ್ಕೆ ಆಗ್ತದೆ, ಮತ್ತು ನಾನು ಒಬ್ಬ ಭಾರತೀಯ ಪ್ರಜೆ ಅನ್ನೋದನ್ನು ಅದು ನಿಖರಪಡಿಸ್ತದೆ ಅನ್ನೋದು ಗೊತ್ತಾಯಿತು. ಹೌದಾ? ಹಾಗೆ ಇನ್ನೊಂದು ವಿದ್ಯುನ್ಮಾನ ಮತಯಂತ್ರ, EVM, ಎಲೆಕ್ಟ್ರಾನಿಕ್ ವೋಟಿಂಗ್ ಮಷೀನ್. ಇದು ಒಂದು ಹೊಸ ಆವಿಷ್ಕಾರ. ಹೌದಾ? ವಿದ್ಯುನ್ಮಾನ ಮತಯಂತ್ರ ಮೊದಲು ನಾವು ನೋಡ್ತಿದ್ವಿ 1989 ವಿನ್ಯಾಸ ಆಗ್ತದೆ, 1998ರಲ್ಲಿ ಮೊದಲ ಪ್ರಯೋಗ. ಅದಕ್ಕೂ ಮುನ್ನ ಏನಾಗಿತ್ತಪ್ಪ ಅಂತ ಹೇಳಿದ್ರೆ ಆ ರೀತಿ ಇರಲಿಲ್ಲ. ಮತಪೆಟ್ಟಿಗೆ ಇದ್ದು ಆವಾಗ ಬ್ಯಾಲೆಟ್ ಪೇಪರನ್ನು ಕೊಡ್ತಾ ಇದ್ರು. ನಮಗೆ ಬೇಕಾದಂಥ ಅಭ್ಯರ್ಥಿಗೆ ಮಾರ್ಕ್ ಮಾಡಬೇಕಿತ್ತು, ಫೋಲ್ಡ್ ಮಾಡಬೇಕಿತ್ತು, ಮತಪೆಟ್ಟಿಗೆಯಲ್ಲಿ ಹಾಕ್ಬೋದಿತ್ತು. ಹಾಗೆ ಅಷ್ಟೇ ಅಲ್ಲ, ಸಾಕಷ್ಟು ಅವ್ಯವಹಾರಕ್ಕೆ ಅಲ್ಲಿ ಅವಕಾಶ ಉಂಟು. ಹೌದಾ? ಇನ್ನೊಬ್ಬರ ಹೆಸರಿನಲ್ಲಿ ಏನು ಮಾಡ್ಬೋದು, ಮತ್ತೊಬ್ಬರು ಹಾಕಲಿಕ್ಕೆ ಬ್ಯಾಲೆಟ್ ಪೇಪರಲ್ಲಿ ಮಾರ್ಕ್ ಮಾಡಿ ಹಾಕುವಂಥ ಸಾಧ್ಯತೆ ಎಲ್ಲ ಸಾಕಷ್ಟು ಇರ್ತಿದ್ವು ಹಿಂದೆ. ಕೆಲವೊಮ್ಮೆ ಮತಪೆಟ್ಟಿಗೆ ಅಪಹರಣ ಮಾಡುವಂಥದ್ದು ತುಂಬ ಚುನಾವಣಾ ಅವ್ಯವಹಾರ ಸಿಕ್ಕಾಪಟ್ಟೆ ನಡೆದಿದೆ ಅಂತೆ. ಆದರೆ ಈಗ ಹಾಗಾಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಸರ್ಕಾರದ ಯೋಜನೆ ಹಾಗೂ ಚುನಾವಣಾ ಆಯುಕ್ತರುಗಳು ಹಾಗೂ ಚುನಾವಣಾ ಆಯೋಗದ ಒಂದು ನಿರ್ದೇಶನದ ಅನ್ವಯ ಏನಾಗ್ತಾ ಇದೆ, ಕೆಲಸ ಕಾರ್ಯಗಳು ಸುಗಮವಾಗಿ ನಡೀತಾ ಇರೋದ್ರಿಂದ ಈ ಎಫಿಕ್ ಕಾರ್ಡನ್ನು ಎಲ್ಲರನ್ನೂ ಕಡ್ಡಾಯಗೊಳಿಸಿರೋದ್ರಿಂದ EVM ಕೂಡ ಸುಲಭ. ಹಾಗಾದರೆ ಅಲ್ಲಿ EVM ಇಲ್ಲಿ ನೋಡ್ರಿ, ಎಲೆಕ್ಟ್ರಾನಿಕ್ ವೋಟಿಂಗ್ ಮಷೀನ್, ಇದು ಒಂದು ಹೊಸ ಆವಿಷ್ಕಾರ ಆಗಿದ್ದು 1989ರಲ್ಲಿ ಇದರ ಒಂದು ವಿನ್ಯಾಸವನ್ನು ರೆಡಿ ಮಾಡ್ತಾರೆ. ಬೆಂಗಳೂರಿನ ಭಾರತ್ ಎಲೆಕ್ಟ್ರಾನಿಕ್ಸ್ ಸಂಸ್ಥೆ ಹಾಗೂ ಹೈದರಾಬಾದಿನ ಎಲೆಕ್ಟ್ರಾನಿಕ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ಬೆಂಗಳೂರಿನ ಭಾರತ್ ಎಲೆಕ್ಟ್ರಾನಿಕ್ಸ್ ಸಂಸ್ಥೆ ಹಾಗೂ ಹೈದರಾಬಾದಿನ ಎಲೆಕ್ಟ್ರಾನಿಕ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ಇವೆರಡರ ಸಂಯುಕ್ತ ಆಶ್ರಯದಲ್ಲಿ ಏನಾಗ್ತದಪ್ಪ ಅಂತ ಹೇಳಿದ್ರೆ 1989-90ರಲ್ಲಿ ಒಂದು ವಿನ್ಯಾಸವನ್ನು ರೆಡಿ ಮಾಡ್ತಾರೆ. ಹಾಗೆ ಆ ವಿನ್ಯಾಸ 1998ರಲ್ಲಿ ಸಾಕಷ್ಟು ವಿಧಾನಸಭಾ ಕ್ಷೇತ್ರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪ್ರಯೋಗ ಆಗುತ್ತದೆ. 2004ರಲ್ಲಿ ಅಲ್ಲಿ ಬರ್ತಿದ್ದೀನಿ ನೋಡ್ರಿ, 1998 ಮೊದಲ ಪ್ರಯೋಗ ವಿಧಾನಸಭಾ ಕ್ಷೇತ್ರದಲ್ಲಿ, ಕೆಲವಷ್ಟು ವಿಧಾನಸಭಾ ಚುನಾವಣೆಯಲ್ಲಿ ಮಾತ್ರ. ಹಾಗೆ 2004ರಲ್ಲಿ ಸಾರ್ವತ್ರಿಕ ಚುನಾವಣೆಯಲ್ಲಿ ಅದನ್ನು ಬಳಸುವ ಮೂಲಕ ಏನು ಮಾಡ್ತಾರೆ, EVM ಅನ್ನು ಕಡ್ಡಾಯ ಮಾಡಿರ್ತಾರೆ. ಹಾಗಾದರೆ ಈ EVM ಅಂದರೆ ಯಾವ ರೀತಿ ಇರ್ತದೆ ಅನ್ನೋದಕ್ಕೆ ನಿಮಗೆ ಇಲ್ಲಿ ಚಿತ್ರ ಉಂಟು. ಚಿತ್ರ ಗೊತ್ತಾಗ್ತದ? ಇಲ್ಲಿ ನೀಟಾಗಿ ಇಲ್ಲಿ ಚಿತ್ರವನ್ನು ಕೊಟ್ಟಿದ್ದಾರೆ ನೋಡ್ರಿ. ಇಲ್ಲಿ ಚಿತ್ರದಲ್ಲಿ ವಿದ್ಯುನ್ಮಾನ ಮತಯಂತ್ರ ಅಂತ ಬರೆದಿದ್ದಾರೆ ನೋಡ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಇದು ಬ್ಯಾಲೆಟಿಂಗ್ ಯೂನಿಟ್ ಅಂತ ಬರ್ತದೆ. ಬ್ಯಾಲೆಟಿಂಗ್ ಇಲ್ಲಿ ನೋಡಿ, ವ್ಯಕ್ತಿಗಳ ಹೆಸರೆಲ್ಲ ಉಂಟು ಇಲ್ಲಿ ನೋಡ್ರಿ. 10 ಮಂದಿ ಇದ್ರೆ 10, 15 ಇದ್ರೆ 15, ಹೀಗೆ. ಇದು ಬ್ಯಾಲೆಟಿಂಗ್ ಯೂನಿಟ್. ಇದು ಕಂಟ್ರೋಲ್ ಯೂನಿಟ್ ಅಂತ. ಕಂಟ್ರೋಲ್ ಅಂದರೆ ಥರ್ಡ್ ಪೋಲಿಂಗ್ ಆಫೀಸರಲ್ಲಿ ಏನು ಮಾಡ್ತಾರೆ, ಬ್ಯಾಲೆಟನ್ನು ಕೊಡ್ತಾರೆ. ಇದು ಕಂಟ್ರೋಲಿಂಗ್ ಯೂನಿಟ್, ಇದು ಬ್ಯಾಲೆಟಿಂಗ್ ಯೂನಿಟ್ ಅಂತ. ಇಲ್ಲಿ ನೋಡ್ರಿ, ಮುಖ್ಯವಾಗಿ ಈ EVM ಅಲ್ಲಿ 2 ಉಪಕರಣ, ಒಂದು ಕಂಟ್ರೋಲಿಂಗ್ ಯೂನಿಟ್, ಇನ್ನೊಂದು ಬ್ಯಾಲೆಟಿಂಗ್ ಯೂನಿಟ್ ಅಂತ ಇರ್ತದೆ. ಕಂಟ್ರೋಲಿಂಗ್ ಯೂನಿಟ್ ಯಾರ ಹತ್ರ ಇರ್ತದಪ್ಪ ಅಂತ ಹೇಳಿದರೆ 3ನೇ ಮತಗಟ್ಟೆಯ ಅಧಿಕಾರಿಯ ಬಳಿ ಇರ್ತದೆ ಅಂತ. ಅಲ್ಲಿ ಫಸ್ಟ್ ಪೋಲಿಂಗ್, ಸೆಕೆಂಡ್ ಪೋಲಿಂಗ್, ಥರ್ಡ್ ಪೋಲಿಂಗ್ ಅಂತ ಕೂತ್ಕೊಂಡಿರ್ತಾರೆ. ಫಸ್ಟ್ ಪೋಲಿಂಗ್ ಅಂದರೆ ಅವರೆಲ್ಲ ನಮ್ಮ ಫಸ್ಟ್ ದಾಖಲೆ, ಈಗ ನಾವು ಎಫಿಕ್ ಕಾರ್ಡ್ ಕೊಟ್ಟ ಮೇಲೆ ಅವನ ಹೆಸರು ಉಂಟು, ಅದು ಸರಿಯಾಗಿದೆಯೋ ಅಂತ ನೋಡಿಕೊಂಡು ಅದನ್ನು ಮಾರ್ಕ್ ಮಾಡಿ ಮುಂದೆ ಕಳಿಸ್ತಾರೆ. ಹೌದಾ? ಸೆಕೆಂಡ್ ಪೋಲಿಂಗ್ ಅದನ್ನು ನಂಬರನ್ನು ಎಂಟ್ರಿ ಮಾಡ್ತಾರೆ. ಥರ್ಡ್ ಪೋಲಿಂಗ್ ಏನು ಮಾಡ್ತಾರೆ, ಇವೆಲ್ಲ ಓಕೆ ಆದಾಗ ಥರ್ಡ್ ಪೋಲಿಂಗ್ ಆಫೀಸರ್ ಅವರಿಗೆ ಏನು ಮಾಡ್ತಾರೆ, ಬ್ಯಾಲೆಟನ್ನು ಕೊಡ್ತಾರೆ. ಹಾಗೆ ಆ ಒಬ್ಬ ವ್ಯಕ್ತಿ ಮತ ಹಾಕಲಿಕ್ಕೆ ಹೋಗುವವನಿಗೆ ಮುಕ್ತವಾಗಿ ಹೋಗಿ ನಿಂತ್ಕೊಳ್ಳಿಕ್ಕೆ ಒಂದು ರಟ್ಟಿಂದು ಏನು ಮಾಡ್ತಾರೆ, ಆ ಕಂಪಾರ್ಟ್ಮೆಂಟ್ ಅಂತ ಮಾಡಿಕೊಂಡು ಒಂದು ಚಿಕ್ಕ ಕೋಣೆ ಇರ್ತದೆ. ಅಲ್ಲಿ ಬ್ಯಾಲೆಟಿಂಗ್ ಯೂನಿಟನ್ನು ಉದ್ದವಾಗಿ ಇಡ್ತಾರೆ. ಆ ಬ್ಯಾಲೆಟಿಂಗ್ ಯೂನಿಟಲ್ಲಿ ಒಂದೊಂದು ನೀಲಿ ಗುಂಡಿಗಳು ಇರ್ತವೆ. ಹಾಗೆ ಅಲ್ಲಿ ವ್ಯಕ್ತಿಯ ಹೆಸರುಗಳು ಇರ್ತವೆ, ಎಷ್ಟು ನಂಬರ್ಸ್ ಇರ್ತವೆ, ಅವರ ಚಿಹ್ನೆಗಳು ಕೂಡ ಇರ್ತವೆ. ನಾವು ಸಾಮಾನ್ಯವಾಗಿ ಚುನಾವಣಾ ಸಂದರ್ಭದಲ್ಲಿ ಎಲ್ಲ ಪ್ರಚಾರ ಮಾಡ್ತಾರಲ್ಲ, ನನ್ನ ಪಕ್ಷದ ಚಿಹ್ನೆ ಇಂಥದ್ದು, ನನ್ನ ಪಕ್ಷದ ಚಿಹ್ನೆ ಇಂಥದ್ದು, ನನ್ನ ನಂಬರ್ ಇಷ್ಟು ಅಂತ ಎಲ್ಲ ಹೇಳಿರ್ತಾರಲ್ಲ, ಅದು ಎಂತಹ ಅನ್ಎಜುಕೇಟೆಡ್ ಆಗಿದ್ರೂ ಕೂಡ ಅವ್ರ ತಲೆಯಲ್ಲಿ ಇರ್ತದಲ್ಲ, ಅವ್ರೇನು ಮಾಡ್ತಾರೆ, ಹೋಗ್ಕೊಂಡು ಆ ಕಂಪಾರ್ಟ್ಮೆಂಟಿಗೆ ಹೋಗ್ಕೊಂಡು ಅಲ್ಲಿ ಆ ಬ್ಯಾಲೆಟನ್ನು ನೋಡಿದಾಗ ಅವರಿಗೆ ಕೆಲವೊಮ್ಮೆ ಓದಲಿಕ್ಕೆ ಬರಲಿಲ್ಲ, ಚಿತ್ರ ಇರ್ತದೆ, ಓಹೋ ಇಲ್ಲಿ ಈ ಚಿತ್ರ ಉಂಟು ನನಗೆ ಹೇಳಿದ್ರು, ಅಥವಾ ಇಲ್ಲಿ ಈ ಚಿತ್ರ ಉಂಟು ಅಂತ ಹೇಳಿ ಆ ಚಿತ್ರದ ಮುಂದೆ ಏನು ಮಾಡ್ತಾರೆ, ಒಂದು ನೀಲಿ ಗುಂಡಿ ಇರ್ತದೆ, ಆ ಗುಂಡಿಯನ್ನು ಅದುತ್ತಾರೆ ಅಥವಾ ಒತ್ತಾರೆ. ಆವಾಗ ಏನಾಗ್ತದೆ, ಸ್ಪಷ್ಟವಾಗಿ ಅಲ್ಲಿ ಅವರು ಬಟನ್ ಒತ್ತಿದಾಗ, ಆ ನೀಲಿ ಗುಂಡಿ ಒತ್ತಿದಾಗ ಅಲ್ಲೊಂದು ಲೈಟ್ ಹೊತ್ಕೊಳ್ತದೆ, ಬೀಪ್ ಅನ್ನುವಂಥ ಸೌಂಡ್
ಆಗ್ತದೆ. ಆವಾಗ ವೋಟ್ ಆಗ್ತದೆ. ಅಲ್ಲಿ ಪ್ರತಿ ಹೆಚ್ಚು ಕಡಿಮೆ ಅಂತ ಹೇಳಿದರೆ 5 ಸೆಕೆಂಡಿಗೆ ಒಂದೊಂದು ಆಗ್ತದೆ ಓಟು. ಅಲ್ಲಿ ವೋಟ್ ಮಾಡಿದ ತಕ್ಷಣ ಈಗ ಇನ್ನೊಂದು ಹೊಸದಾದಂತಹ ಆವಿಷ್ಕಾರ ಅಂತ ಹೇಳಿದರೆ ವಿ ಫ್ಯಾಟ್ ಅಂತ ಬಂದಿದೆ. ಅದು ಏನಾಗ್ತದೆ ಅಂದರೆ ನಾವು ಅಲ್ಲಿ ವೋಟ್ ಹಾಕಿದಾಗ ಬ್ಯಾಲೆಟ್ ಒತ್ತಿದಾಗ ನಾನು ಇಂಥದೇ ವ್ಯಕ್ತಿಗೆ ಹಾಕಿದ್ದೇನೆ ಅಂತ ಹೇಳಿ ಕನ್ಫರ್ಮ್ ಮಾಡ್ಕೊಳ್ಳಿಕ್ಕೆ ಅಲ್ಲೇ ಪಕ್ಕದಲ್ಲಿ ವಿ ಫ್ಯಾಟ್ ಇಟ್ಟಿರ್ತಾರೆ. ಅದು ಲೈಟಲ್ಲಿ ಸ್ಪಷ್ಟವಾಗಿ ತೋರಿಸ್ತದೆ. ನಾನು ಇಂತಿಂತ 5ನೇ ನಂಬರಿಗೆ ಹಾಕಿದ್ದೇನೆ, ಆ ವ್ಯಕ್ತಿಯ ಚಿತ್ರ ಹೆಸರೆಲ್ಲ ತೋರಿಸ್ತದೆ. ಕನ್ಫರ್ಮ್ ನಾನು ಹಾಕಿದ್ದು ಓಕೆ ಅಂತ. ಆ ಕ್ಷಣದಲ್ಲಿ ನಾವು ನಮ್ಮ ವೋಟ್ ಆಗಿ ಬರ್ತೇವೆ. ಹಾಗಂತ ಯಾರಿಗೂ ಇದು ಗೊತ್ತಾಗೋದಿಲ್ಲ ಅಂತ. ಎಷ್ಟು ಉತ್ತಮ ವ್ಯವಸ್ಥೆ ನೋಡ್ರಿ. ಇಲ್ಲಿ ಫಸ್ಟ್ ನಾವೇನಂತಿರೋದೆ ವಿನ್ಯಾಸ ರೆಡಿ ಆಯಿತು 1998ರಲ್ಲಿ ವಿಧಾನಸಭಾ ಚುನಾವಣೆ, 2004ರಲ್ಲಿ ಸಾರ್ವತ್ರಿಕ ಚುನಾವಣೆ. ಇದನ್ನ ಬೆಂಗಳೂರಿನ ಭಾರತ್ ಎಲೆಕ್ಟ್ರಾನಿಕ್ಸ್ ಸಂಸ್ಥೆ ಹಾಗೂ ಹೈದರಾಬಾದಿನ ಎಲೆಕ್ಟ್ರಾನಿಕ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅವರಿಬ್ಬರ ಸಂಯುಕ್ತ ನೇತೃತ್ವದಲ್ಲಿ ಅದರ ರೆಡಿ ಆಗ್ತದೆ ವಿನ್ಯಾಸ. ಹಾಗೆ ಅಧಿಕೃತವಾಗಿ 2004ರ ಸಾರ್ವತ್ರಿಕ ಚುನಾವಣೆ ಮುಂದುವರೆದು ಎಲ್ಲ ವಿಧಾನಸಭಾ ಚುನಾವಣೆ, ಪಂಚಾಯತ್ ಎಲ್ಲ ಚುನಾವಣೆಯಲ್ಲಿ ಅದನ್ನು ಸಾರ್ವತ್ರೀಕರಣಗೊಳಿಸ್ತಾರೆ. ಹಾಗಾಗಿ ಇದು ಕಂಟ್ರೋಲ್ ಮತ್ತು ಬ್ಯಾಲೆಟಿಂಗ್ ಯೂನಿಟನ್ನು ಹೊಂದಿದ್ದು ಆ ಮತ ಶೇಖರಣೆ ಎಲ್ಲ ಏನಾಗ್ತದಪ್ಪ, ಕಂಟ್ರೋಲ್ ಯೂನಿಟಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ವೋಟ್ ಹಾಕ್ತಾನಲ್ಲ, ಬ್ಯಾಲೆಟಿಂಗ್ ಯೂನಿಟಲ್ಲಿ ಏನು ವೋಟ್ ಹಾಕ್ತಾನಲ್ಲ ಅದು ಇಲ್ಲಿ ಆ್ಯಡ್ ಆಗ್ಕೊಂಡು ಹೋಗ್ತದೆ. ಈಗ 105 ಮಂದಿ ಆದರೆ 105 ಇಲ್ಲಿ ಆ್ಯಡ್ ಆಗಬೇಕು, ಗೊತ್ತಾಯ್ತಾ? ಕನ್ಫರ್ಮಿಗೆ ವಿ ಫ್ಯಾಟ್ ಅಂತ ಉಂಟು. ಆ ಮೂಲಕ ಏನಾಗ್ತದೆ, ಅದು ಕಂಪ್ಯೂಟರೈಸ್ಡ್ ಆಗಿರೋದ್ರಿಂದ ಕೊನೆಗೆ ಅದನ್ನು ಸ್ಟಾಪ್ ಮಾಡಿದ್ಮೇಲೆ ನಮಗೆ ಎಲ್ಲ ಗೊತ್ತಾಗ್ತದೆ. ಈಗ ನಾವು ಒಂದು ಹಾಫ್ ವೋಟಿಂಗ್ ಆದಮೇಲೆ ಟೋಟಲ್ ನೋಡ್ತೇವೆ, ಅಂದರೆ ರಿಜಿಸ್ಟ್ರಲ್ಲಿ ಎಂಟ್ರಿ ಆಗಿರೋದಕ್ಕೆ ಇದಕ್ಕೆ ಟ್ಯಾಲಿ ಆಯಿತು ಅಂತ. ಆವಾಗ ಹೌದು ಅಲ್ಲಿ 105 ಆಗಿದ್ದರೆ ಇಲ್ಲಿ ವೋಟ್ ಕೂಡ ಟೋಟಲ್ ಅಂತ ಹೊಡೆದ್ರೆ ಅಲ್ಲಿ ಟೋಟಲೇ ಬಂದಿರ್ತದೆ 105 ಅಂತ ಬಂದಿರ್ತದೆ. ಹಾಗಾಗಿ ಒಬ್ಬ ವ್ಯಕ್ತಿ ಅನಾವಶ್ಯಕ ಯಾವುದೇ ವೋಟನ್ನು ಹಾಕಲಿಕ್ಕೆ ಅವಕಾಶ ಇಲ್ಲ. ಹಾಗಂತ ನಾವು ಅಲ್ಲಿ ಕಂಪಾರ್ಟ್ಮೆಂಟಿಗೆ ಹೋದಾಗ ನಾನು ವೋಟ್ ಹಾಕಿದ್ದೇನೆ ಅಂತ ಜಸ್ಟ್ ಒತ್ತು ಬರಲಿಕ್ಕೂ ಆಗೋದಿಲ್ಲ. ಅಲ್ಲಿ ವೋಟ್ ಆದರೆ ತಾನೇ ಇಲ್ಲಿ ಏನಾಗ್ತದೆ, ಕಂಟ್ರೋಲಿಂಗ್ ಯೂನಿಟಲ್ಲಿ ತೋರಿಸ್ತದೆ. ಅಚಾನಕ್ ಒಬ್ಬರು ಒತ್ತಲಿಲ್ಲ ಅಂದರೂ ಅದನ್ನು ಹೇಳಿ ಅವರಿಗೆ ಒಂದು ಬಟನ್ ಒತ್ತಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಇಂತಹ ನ್ಯಾಯಯುತ ವ್ಯವಸ್ಥೆ ನಮ್ಮ ಈ EVM ಇಂದ ಆಗ್ತಾ ಇದೆ. ಹಾಗಾಗಿ ಎಲ್ಲೂ ವೋಟ್ ಫೋಲ್ ಆಗೋದಿಲ್ಲ, ಈಸಿಯಾಗಿ. ಎಷ್ಟು 16 ಅಭ್ಯರ್ಥಿಗಳನ್ನು ಒಂದು ಬ್ಯಾಲೆಟಿಂಗ್ ಯೂನಿಟಲ್ಲಿ 64 ಒಂದಕ್ಕೊಂದು ಲಂಬವಾಗಿ 64 ಏನು ಆ ಬ್ಯಾಲೆಟಿಂಗ್ ಯೂನಿಟನ್ನು ನಾವು ಇಡುವ ಮೂಲಕ ಒಂದೇ ಒಂದು ಮತಗಟ್ಟೆಯಲ್ಲಿ ಅದನ್ನು ಮಾಡ್ಬೋದು. ಹೀಗೆ ಒಳ್ಳೆಯ ವ್ಯವಸ್ಥೆ ಆದಂತಹ EVM ಏನು ಮಾಡ್ತದೆ, ನಿಷ್ಪಕ್ಷಪಾತವಾಗಿ ಮುಕ್ತವಾಗಿ ಚುನಾವಣೆಯನ್ನು ನಡೆಸ್ಕೊಡ್ಲಿಕ್ಕೆ ಇದು ಒಳ್ಳೆಯ ಒಂದು ಆವಿಷ್ಕಾರ ಯಂತ್ರ ಅಂತ ಹೇಳ್ಬೋದು. ಹಾಗಾದರೆ ಈ EVMನ ಪ್ರಮುಖ ಉಪಯೋಗಗಳು ಏನು ಅಂತ, ಒಂದೇದು ತುಂಬ ಸುಲಭ ಅಂತ. ಮೊದಲು ಹಾಗೆ ಹಾಳೆ ತೊಗೊಂಡು ಹೋಗಬೇಕು, ಅಲ್ಲಿ ಓದಬೇಕು, ಮಾರ್ಕ್ ಮಾಡಬೇಕು, ಹೋಲ್ಡ್ ಮಾಡಬೇಕು, ಯಾವುದೇ ಕೆಲಸ ಇಲ್ಲ, ತುಂಬ ಈಸಿ ಅಂತ. ಒಬ್ಬ ವ್ಯಕ್ತಿ ನೇರವಾಗಿ ಅಲ್ಲಿ ಏನಾಗ್ತದೆ, ಈಗ ಇದು ಏನು ಕಂಟ್ರೋಲ್ ಮತ್ತು ಬ್ಯಾಲೆಟಿಂಗ್ ಯೂನಿಟ್ ಅದರಲ್ಲಿ ಒಂದು ಬ್ಯಾಟ್ರಿ ಚಾಲಿತ ಒಂದು ಕೇಬಲ್ ವ್ಯವಸ್ಥೆ ಉಂಟು, ಮತ್ತು ಒಂದಕ್ಕೊಂದು ಕನೆಕ್ಟ್ ಇದೆ. ಅದು ಕಂಪ್ಯೂಟರೈಸ್ಡ್ ಆಗಿರೋದ್ರಿಂದ ಇಲ್ಲಿ ಬ್ಯಾಲೆಟಿಂಗ್ ಕೊಟ್ಟ ತಕ್ಷಣ ಅಲ್ಲಿ ಏನಾಗ್ತದೆ, ಆ ಬ್ಯಾಲೆಟಲ್ಲಿ ವ್ಯಕ್ತಿ ಓದುತ್ತಾನೆ, ಹಾಗೆ ವಿ ಪ್ಯಾಟ್ ತೋರಿಸ್ತದೆ, ಕ್ಷಣಾರ್ಧದಲ್ಲಿ ವೋಟ್ ಆ್ಯಡ್ ಆಗಿಬಿಡ್ತದೆ, ಗೊತ್ತಾಯ್ತಾ? ಇಂಥ ವ್ಯವಸ್ಥೆ ಇರೋದ್ರಿಂದ ಇದು ಏನಾಗ್ತದಪ್ಪ ಅಂತ ಹೇಳಿದ್ರೆ ಯಾರಿಗೂ ತೊಂದರೆ ಇಲ್ಲ. ಹಾಗೆ ಹೊರಗಡೆ ನಿಂತಿರ್ತಾರಲ್ಲ, ಈಗ ವೋಟ್ ಹಾಕಲಿಕ್ಕೆ ಹೋಗೋರು ಸಾಲಾಗಿ ಹೊರಗಡೆ ನಿಂತಿರ್ತಾರಲ್ಲ, ಅಲ್ಲಿ ಹೊರಗಡೆ ಒಂದು ಬ್ಯಾಲೆಟಿನ ಒಂದು ಚಿತ್ರವನ್ನು ಕೂಡ ಹಾಕಿರ್ತಾರೆ ಬ್ಯಾಲೆಟ್ ಪೇಪರಿಗೆ. ಆವಾಗ ಏನಾಗ್ತದೆ, ವ್ಯಕ್ತಿ ನಿಂತಾಗ ಒಬ್ಬ ಇಂಥ ಗುಂಡಿ ನೀಲಿ ಗುಂಡಿ ಕಾಣಿಸ್ತಾ ಇರ್ತದೆ ಅವನಿಗೆ. ಇಂತಿಂಥ ವ್ಯಕ್ತಿ, ನಾನು 5ನೇ ನಂಬರ್ ವ್ಯಕ್ತಿ ಹಾಕಬೇಕು, ನಾನು 3ನೇ ನಂಬರ್ ವ್ಯಕ್ತಿ ಹಾಕಬೇಕು, ಅದೆಲ್ಲ ಕನ್ಫರ್ಮ್ ಆಗಿರುತ್ತೆ. ಅಲ್ಲಿ ಮಾತನಾಡ್ಕೊಂಡಿರ್ತಾರೆ. ಯಾಕಂದರೆ ಇದು ನಮ್ಮ ಏನು ರಾಜಕೀಯ ಶಿಕ್ಷಣ ಅರಿವಿನ ಸಾಮಾನ್ಯ ಎಲ್ಲರಲ್ಲೂ ಮೂಡಿಸ್ತದೆ ಚುನಾವಣೆಯನ್ನು. ಆವಾಗ ವ್ಯಕ್ತಿ ಒಳಗಡೆ ಬರ್ತಾನೆ, ಈಸಿಯಾಗಿ ವೋಟನ್ನು ಕ್ಷಣಾರ್ಧದಲ್ಲಿ ಸೆಕೆಂಡಲ್ಲಿ ಏನು ಮಾಡ್ತಾನೆ, ವೋಟ್ ಹಾಕ್ತಾನೆ, ಆ್ಯಡ್ ಆಗ್ತದೆ. ಅವನಿಗೆ ಕೆಲಸನೂ ಕಡಿಮೆ, ಆ ಒಂದು ಬಟನ್ ಒತ್ತಿದ್ರೆ ಆಯಿತು, ವಿ ಫ್ಯಾಟಲ್ಲಿ ಕನ್ಫರ್ಮ್ ಮಾಡ್ಕೊತಾನೆ, ನೇರವಾಗಿ ಮನೆಗೆ ಹೋಗ್ತಾನೆ. ಒಂದು 5 ಸೆಕೆಂಡಲ್ಲಿ ಏನಾಗ್ತದೆ, ಒಂದೊಂದು ವೋಟಿಂಗ್ ಆಗ್ತದೆ. ತುಂಬ ಜನಸಂದಣಿ ಇರುವಲ್ಲೂ ಇದು ಈಸಿಯಾಗಿ ಆಗ್ತದೆ. ಹಾಗಾಗಿ ತೊಂದರೆ ಆಗ್ತದೆ, ತುಂಬ ಅನುಕೂಲ ಆಗ್ತದೆ. ಹಾಗಾಗಿ ನೋಡಿರಿ, ಹಾಗಾದರೆ ಇದು ಉಪಯೋಗ ಅಂದರೆ ಒಂದನೇದು ತುಂಬ ಸುಲಭ, ಯಾವುದೇ ಕಷ್ಟ ಇಲ್ಲ. ಎರಡನೇದು ಇಚ್ಛಿಸಿದ ಅಭ್ಯರ್ಥಿಯ ಆಯ್ಕೆ. ನಾನು ಯಾವ ಅಭ್ಯರ್ಥಿಗೆ ಇಚ್ಛಿಸ್ತೇನಲ್ಲ ಅಲ್ಲಿ ಏನು ಮಾಡ್ತೇನೆ, ಆಯ್ಕೆ ಮಾಡಿಕೊಂಡು ವೋಟನ್ನು ಹಾಕ್ತೇನೆ. ವಿ ಫ್ಯಾಟಲ್ಲಿ ನೋಡಿದಾಗ ಹೌದಪ್ಪ, ನಮಗೆ ಕೆಲವೊಮ್ಮೆ ವೋಟ್ ಹಾಕಿದ ತಕ್ಷಣ ನಾನು ಎಲ್ಲೂ ಬಟನ್ ಒತ್ತಿದ್ದೆ, ಯಾವ್ದಕ್ಕೆ ಹಾಕಿದ್ದೆ ಅಂತ ಕನ್ಫರ್ಮೇಷನ್ ಇಲ್ಲ ಅಂತ ಹೇಳಿದರೆ ವಿ ಫ್ಯಾಟಲ್ಲಿ ನೋಡಿದ್ರೆ ಕ್ಲಿಯರ್ ಆಗುತ್ತೆ, ನಾನು ಒತ್ತಿದ್ದು ಸರಿ ಇದೆ ಅಂತ, ನಮ್ಮ ಹಕ್ಕು ಚಲಾವಣೆ ಸರಿ ಇದೆ ಅಂತ ಹೆಮ್ಮೆಯಿಂದ ಬರ್ತೇವೆ. ಮೂರನೇದಾಗಿ ಶೀಘ್ರ ಮತದಾನ. ಪ್ರತಿ 5 ಸೆಕೆಂಡಿಗೆ ಆಗ್ತದೆ ಅಂತ ಹೇಳಿದ್ನಲ್ಲ, ಶೀಘ್ರವಾಗಿ ತ್ವರಿತಗತಿಯಲ್ಲಿ ಯಾವುದೇ ಆಳೆ ಮಾಡಿಸಬೇಕು, ಅಲ್ಲಿ ಹೋಗಬೇಕು, ಇಲ್ಲಿ ಹೋಗಬೇಕು, ಏನೂ ಇರೋದಿಲ್ಲ. ಶೀಘ್ರಗತಿಯಲ್ಲಿ ಫಸ್ಟ್ ಏನು ಎಂಟ್ರಿ ಮಾಡ್ಕೊಂಡ್ಮೇಲೆ ಪಟಾಪಟ ಅವ್ರ ನಂಬರ್ ಎಂಟ್ರಿ ಆದಮೇಲೆ ಬ್ಯಾಲೆಟ್ ಕೊಟ್ಟ ಮೇಲೆ ಆ ವ್ಯಕ್ತಿ ನೇರವಾಗಿ ಮನೆಗೆ ಹೋಗ್ತಾ ಇರ್ತಾನೆ. ಹಾಗಾಗಿ ಶೀಘ್ರವಾಗಿ ಮತದಾನ ಆಗ್ತದೆ. ಹಾಗೆ ಹಣ ಉಳಿತಾಯ.
ಹಣ ಉಳಿತಾಯ ಅಂದರೆ ಸರ್ಕಾರ ಮೊದಲು ಏನಾಗಿತ್ತು, ಎಷ್ಟು ಇದು ಬಾಟ್ಲೆಲ್ಲ ಬೇಕಿತ್ತು ಬಿಡ್ರಿ, ಇದು ಬಾಟ್ಲ್ ಬೇಕು, ಶಾಯಿ ಬೇಕು, ಕೊನೆಗೆ ವ್ಯಕ್ತಿಗಳಿಗೆ ಏನು ಮಾಡಬೇಕು, ಕೆಲವೊಬ್ಬರು ಅದು ಮಾರ್ಕ್ ಮಾಡಲಿಕ್ಕೆ ಅವರಿಗೆ ಪೆನ್ ವ್ಯವಸ್ಥೆ ಮಾಡಬೇಕು, ಕೊನೆಗೆ ಎಷ್ಟೆಷ್ಟು ಬಾಕ್ಸನ್ನು ಮಾಡಿಕೊಂಡು ವೆಹಿಕಲ್ ಮಾಡಿಕೊಂಡು ಆ ಬಾಕ್ಸ್ ಮತ್ತು ಪೆಟ್ಟಿಗೆಯನ್ನು ಹೊತ್ಕೊಂಡು ಹೋಗಬೇಕಿತ್ತು. ಹಿಂದೆ ತುಂಬ ಹೆವಿಯಾಗಿತ್ತು, ದುಬಾರಿ ಕೆಲಸ ಆಗಿತ್ತು ಅಂತ, ಕಷ್ಟದ ಕೆಲಸ ಎಲೆಕ್ಷನ್ ಅಂತ ಹೇಳಿದ್ರೆ. ಅಂದರೆ ಎಲ್ಲರಿಗೂ ಅಷ್ಟು ಜವಾಬ್ದಾರಿ. ಈಗ ಏನಾಗ್ತದೆ, ಹಣದ ಉಳಿತಾಯ ಕೂಡ ಕಡಿಮೆ. ಯಾಕಂದರೆ ಎಲ್ಲವೂ ಆ ಮಷೀನಲ್ಲೇ, EVM ಮಷೀನಲ್ಲಿ ಸಂಗ್ರಹಣೆ ಆಗಿರೋದ್ರಿಂದ, ಅಂದರೆ ಆ ಫಸ್ಟ್ ಡೇ ಅಂದರೆ ಮೊದಲನೇ ದಿವಸ ಅದನ್ನೆಲ್ಲ ನಮಗೆ ಟ್ರೈನಿಂಗಲ್ಲಿ ಕೊಟ್ಟಿರ್ತಾರೆ. ಸ್ಪಷ್ಟವಾಗಿ ಓಪನ್ ಮಾಡಿಕೊಂಡು ಯಾವ ರೀತಿ ಮಾಡೋದು ಅಂತ ಕ್ಲಿಯರ್ ಇದ್ದುಬಿಟ್ರೆ ನೋ ಪ್ರಾಬ್ಲಮ್ ಅಂತ ತುಂಬ ಈಸಿಯಾಗಿ ಸ್ಪಷ್ಟವಾಗಿ ಏನಾಗ್ತದೆ ಅಲ್ಲಿ ಕೆಲಸ ಆಗ್ತದೆ. ಅಂದರೆ ಹಣ ಉಳಿತಾಯ ಕೂಡ ಇದರಿಂದ ಕಡಿಮೆ. ಯಾಕಂತ ಹೇಳಿದ್ರೆ ಅಲ್ಲಿ ಮೊದಲೇ ಬ್ರೆಡ್ ಪೇಪರ್ ವರ್ಷ ಮಾಡಬೇಕಿತ್ತು, ಅದು ಒಮ್ಮೆ ಯೂಸ್ ಮಾಡಿದ್ದು ಮತ್ತೆ ಬರೋದಿಲ್ಲ, ಹೌದಾ. ಆದರೆ ಮತ್ತೆ ಬಾಕ್ಸ್ ಇಟ್ಕೊಳ್ಳೋದು ಅದು ಕೆಲವೊಮ್ಮೆ ಹಾಳಾಗುವಂಥ ಸಂದರ್ಭ ಎಲ್ಲ ಇದೆ. ಈಗ EVM ಮಷೀನ್ ಯಾವುದೇ ತೊಂದರೆ ಇಲ್ಲ, ಸೇಫ್ ಆಗಿ ಇಡ್ತಾರೆ. ಅದು ಒಂದು ವಿಧಾನಸಭಾ ಚುನಾವಣೆ ಅಥವಾ ಲೋಕಸಭಾ ಚುನಾವಣೆ ಇರಲಿ, ಅದೆಲ್ಲ ಮುಗಿದ ತಕ್ಷಣ ಅದನ್ನು ಏನು ಮಾಡ್ತಾರೆ, ಸುರಕ್ಷಿತವಾಗಿ ಒಂದು ಕಡೆ ಇಡ್ತಾರೆ. ಮತ್ತೆ ಚುನಾವಣೆ ಸಂದರ್ಭದಲ್ಲೇ ಹೊರತೆಗೋದ್ರಿಂದ ಯಾವುದೇ ಹಾನಿ ಅದಕ್ಕೆ ಆಗೋದಿಲ್ಲ. ಬ್ಯಾಟ್ರಿ ಕೂಡ ಅದನ್ನು ತೆಗೆದು ತಪ್ಪಿಸಿರೋದ್ರಿಂದ ಮಷೀನ್ ಏನಾಗಿರ್ತದೆ, ತುಂಬ ಚೆನ್ನಾಗಿರ್ತದೆ. ಪ್ರತಿ ವರ್ಷ ಮಷೀನನ್ನು ತಯಾರಿಸುವಂಥ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ಇನ್ನೊಂದು ತಿರಸ್ಕೃತ ಮತ ಇರೋದಿಲ್ಲ. ತಿರಸ್ಕೃತ ಯಾವುದೇ ಮತಗಳು ಇರೋದಿಲ್ಲ. ಒಬ್ಬ ವ್ಯಕ್ತಿ ಒಂದು ಹಾಕಿದ ಮೇಲೆ ಓಟ್ ಹಾಕುತ್ತಾನೆ, ಆವಾಗ ಏನಾಗ್ತದೆ, ಕಂಟ್ರೋಲಿಂಗ್ ಯೂನಿಟಲ್ಲಿ ಆತ ಓಟ್ ಹಾಕೋ ಮಾತ್ರ ಅಲ್ಲಿ ಇರ್ತಾನೆ. ಇಲ್ಲ ಅಂತ ಹೇಳಿದ್ರೆ ಅವನು ಎಷ್ಟೇ ಸಲ ಒತ್ತಿ ಆದರೂ ಓಟ್ ಹಾಕಲೇಬೇಕಾಗ್ತದೆ. ಯಾವುದೇ ತಿರಸ್ಕೃತ ಮತ ಅಲ್ಲಿ ಬರೋದಿಲ್ಲ. ಹಾಗೆ ಒಬ್ಬ ವ್ಯಕ್ತಿ ಒಂದು ಮತ, ನಾನು ಒಂದು ಓಟ್ ಹಾಕೊಂಡು ಬಂದೆ ಮತ್ತೊಂದು ಸಲ ಹೋಗಿ ಬರ್ತೇನೆ ಆಗೋದಿಲ್ಲ, ನನ್ನನ್ನು ಓದಾಗ್ತದೆ. ಹಾಗಾಗಿ ಒಬ್ಬ ವ್ಯಕ್ತಿ ಒಂದು ಮತ. ಹಾಗೆ ಮತ ಎಣಿಕೆ ಪ್ರಕ್ರಿಯೆ ಶೀಘ್ರ ಆಗ್ತದೆ, ತಕ್ಷಣದಲ್ಲಿ ಆಗ್ತದೆ, ಯಾವುದೇ ತೊಂದರೆ ಆಗದೆ ಆಗ್ತದೆ. ಇವಿಷ್ಟು EVMನ ಪ್ರಮುಖ ಉಪಯೋಗ. ಒಂದು, ಸುಲಭ, ಇಚ್ಛಿಸಿದ ಅಭ್ಯರ್ಥಿ ಆಯ್ಕೆ ಸಾಧ್ಯ, ಶೀಘ್ರವಾಗಿ ಮತದಾನ, ಹಣ ಉಳಿತಾಯ, ತಿರಸ್ಕೃತ ಮತ ಇರುವುದಿಲ್ಲ, ಒಬ್ಬ ವ್ಯಕ್ತಿ ಒಂದು ಮತ, ಮತ ಎಣಿಕೆ ಪ್ರಕ್ರಿಯೆ ಕೂಡ ಶೀಘ್ರ ಆಗ್ತದೆ. ಇದಿಷ್ಟನ್ನು ನನಗೆ ಈಗ ತಾನೇ ನೋಟ್ಸ್ ಬಂದಿದೆ. ಸ್ಪಷ್ಟವಾಗಿ ಒಂದಲ್ಲ 5 ಬಾರಿ ಓದಿ, ತುಂಬ ಈಸಿ ಇದೆ, ಓದ್ಕೊಂಡು ಬರೀಲಿಕ್ಕೆ ಕೂಡ ಹೆಲ್ಪ್ ಆಗ್ತದೆ. ಓದು.